ನೇರ ಮಾರುಕಟ್ಟೆ ಪ್ರತಿನಿಧಿ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತಿಗಾರ. ಇವತ್ತು ವಿದ್ಯಾರ್ಥಿಗಾಗಿ ಮುಂದುವರೆದ ಭಾಗವನ್ನ ನೋಡೋಣ. ಇದು ಪ್ರಾರ್ಥನೆಯಲ್ಲ, ಇದೊಂದು ಭಾವನೆ. ಈ ರೀತಿ ಭಾವಿಸುತ್ತಲೇ ವಿದ್ಯಾರ್ಥಿಯು ಸಕಾಲದಲ್ಲಿ ಶ್ರೇಷ್ಠ ವಿದ್ಯಾವಂತನಾಗುವುದು ಖಂಡಿತ. ಏಕೆಂದರೆ ಯದ್ಭವಂ ತದ್ಭವತಿ ಎಂಬಂತೆ ನಾವು ಹೇಗೆ ಭಾವಿಸುತ್ತೇವೆಯೋ ಹಾಗೆಯೇ ಆಗುತ್ತೇವೆ. ಇದೊಂದು ಅನಿವಾರ್ಯ ನಿಯಮ. ಆದರೆ ಭಾವಿಸುವುದನ್ನು ಹೃತ್ಪೂರ್ವಕವಾಗಿ ಭಾವಿಸಬೇಕು, ಶ್ರದ್ಧೆಯಿಂದ ಭಾವಿಸಬೇಕು. ಇದು ಬಹಳ ಮುಖ್ಯ. ಏಕೆಂದರೆ ಪ್ರಾರ್ಥನೆಯೇ ಆಗಲಿ ಭಾವನೆಯೇ ಆಗಲಿ ಶಕ್ತಿಯುತವಾಗುವುದು ಹಾಗೂ ಫಲಕಾರಿಯಾಗುವುದು ಶ್ರದ್ಧೆಯಿಂದ. ಈ ರಹಸ್ಯವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರಿತಿರಬೇಕು. ಈ ಪ್ರಾರ್ಥನೆಯನ್ನು ಅಥವಾ ಭಾವನೆಯನ್ನು ರಾತ್ರಿ ಮಲಗುವ ಹೊತ್ತಿಗೆ ಮಾಡಬೇಕೆಂಬುದರಲ್ಲಿ ಇನ್ನೊಂದು ರಹಸ್ಯವಿದೆ. ಮಲಗುವ ವೇಳೆಯಲ್ಲಿ ಮಾಡಿದ ಆಲೋಚನೆಗಳು, ಭಾವನೆಗಳು ಮನಸ್ಸಿನ ಆಳಕ್ಕೆ ಇಳಿಯುತ್ತವೆ. ಬೆಳಗ್ಗೆ ಏಳುವಾಗ ಅದೇ ಭಾವನೆಗಳೇ ಇನ್ನಷ್ಟು ಪುಷ್ಟಿಗೊಂಡು ವ್ಯಕ್ತವಾಗುತ್ತವೆ. ಒಂದೇ ಭಾವನೆಯನ್ನು ಕೆಲವಾರು ತಿಂಗಳ ಕಾಲ ಭಾವಿಸುತ್ತಾ ಬಂದಾಗ ಅದು ಅತ್ಯಂತ ಶಕ್ತಿಶಾಲಿಯಾಗಿ ವ್ಯಕ್ತವಾಗುತ್ತದೆ. ಇಂಥ ಶಕ್ತಿಶಾಲಿಯಾದ ಭಾವನೆಯಿಂದ ನಾವು ಏನನ್ನು ಬೇಕಾದರೂ ಸಾಧಿಸಲು ಸಮರ್ಥರಾಗುತ್ತೇವೆ. ಉದಾಹರಣೆಗೆ ಮಹಾಪುರುಷರನ್ನು ತೆಗೆದುಕೊಳ್ಳಿ. ನಮ್ಮಂತೆಯೇ ಮಾನವರಾದ ಅವರು ಮಹಾಪುರುಷರಾದ್ದು ಹೇಗೆ? ಪ್ರಬಲ ಭಾವನಾ ಶಕ್ತಿಯಿಂದ, ಪ್ರಬಲ ಸಂಕಲ್ಪ ಶಕ್ತಿಯಿಂದ ಅವರು ಉನ್ನತ ಉದಾತ್ತ ಯೋಜನೆಗಳನ್ನು ಹಾಕಿಕೊಂಡು ಸದಾ ಭಾವಿಸುತ್ತಾ ಬಂದರು. ನಾನು ಇಂಥದ್ದನ್ನು ಮಾಡುತ್ತೇನೆ, ಮಾಡಿಯೇ ತೀರುತ್ತೇನೆ ಎಂದು ಕೊನೆಗೊಂದು ದಿನ ಅದನ್ನು ಮಾಡಿಯೇ ತೀರಿದರು, ಮಹಾಪುರುಷರೆನಿಸಿದ್ದರು. ಆದ್ದರಿಂದ ವಿದ್ಯಾರ್ಥಿಯು ಭಾವಿಸುತ್ತಿರಲಿ. ಫ್ರೆಂಡ್ಸ್, ಇನ್ನೂ ಹೆಚ್ಚೆಚ್ಚು ವ್ಯಕ್ತಿತ್ವ ವಿಕಸನ ಮತ್ತು ನೇರ ಮಾರುಕಟ್ಟೆಯ ಬಗ್ಗೆ ತಿಳಿಯಲು www.sunnatureplus.com ಲಾಗಾನ್ ಮಾಡಿ. ಇಲ್ಲವೇ sunnatureplus@gmail.com ಮೇಲ್ ಮಾಡಿ. ಒಂದೊಂದಿಗೆ AT ನಾಗರಾಜ.